ಎಷ್ಟು ಬೇಕು? ನಂದು ಇದು ಯಾವುದೋ ಸಾಯಿ ವೆಂಕಟೇಶ್ವರ ಇಟ್ಕೊಂಡಿದ್ದೀರಲ್ಲ, ಇಲ್ಲಿದೆ ನಿಮ್ಮ ಕಾಲದಲ್ಲಿ 2015 ಇದೆ. ಇಲ್ಲಿ 105 ಅಪ್ಲಿಕೇಶನ್ ಹಾಕಿದಾಗ ಸೆಲೆಕ್ಟ್ ಮಾಡಿದಿರಲ್ಲ, ಬೆಲೆಕೆರೆ ಒಳಗೆ ಅದನ್ನ ಕದ್ದು ಮಾರಾಟ ಮಾಡಿದ್ರ ಮೇಲೆ ಕೇಸ್ ಇತ್ತಲ್ಲ, CBI ಇದು, ಅಂತವ್ರಿಗೆಲ್ಲ ಕೊಟ್ಟಿದ್ದೀರಾ ಅಲ್ವಾ ಪರ್ಮಿಷನ್ನು? ಇವತ್ತು ನಡೀತಾ ಇದೆ ಮೈನಿಂಗು. ನನಗೆ ಎದಕ್ಕಿದ್ರೆ ಮೈನಿಂಗಿಗೆ 2015 ಸುಪ್ರೀಂ ಕೋರ್ಟ್ ಒಂದು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರು. ಆ ಟೈಮಲ್ಲಿ ಏನೇನಾಗಿದೆ ಅನ್ನೋದು ಈಗ ಬೇಡ, ಮುಂದೆ ಬರ್ತೀನಂತೆ, ಟೈಮ್ ಇದೆ ನನಗೆ. ಆ ಥರ ಇಲ್ಲ. ಕುಮಾರಸ್ವಾಮಿ ಇದು ಎಂಥದೋ ಹಿಡ್ಕೊಂಡು ಏನೋ ಮಾಡಿಬಿಟ್ಟವನೇ ಅಂತೇಳಿ ನನ್ನ ಎದುರಿಸ್ತೀರಾ? ಕೊಡ್ತೀನಿ ಆಮೇಲೆ ನಿಧಾನಕ್ಕೆ. ಇದಿಷ್ಟೇ ಅಲ್ಲ, ನಾನು ನಿಮ್ಗೆ ಹೇಳಬೇಕು ಅನ್ನೋದು ಯಾವುದೋ ಪಾಪ ಹಿರೇಮಠರು, ಯಾವುದು ಇವತ್ತು ಭಾಳ ಕತೆ ಇದೆ, ಬೇಡ ಈಗ ಬನ್ನಿ. ಈಗ ಸುಮ್ಮನೆ ನಾನು ಸಿದ್ದರಾಮಯ್ಯನವರಿಗೆ ಪಾಪ ಇದನ್ನೇನೋ ಹಿಡ್ಕೊಂಡು ಅಲ್ಲಾಡ್ಸಕ್ಕೂ ಇದ್ದೀರಲ್ಲಪ್ಪ, ನಿಮ್ಮ ಮನೆ ಬರ ಬರೀ ನಾನು ಏನೂ ಇಲ್ಲ, ನಂದು ಕಪ್ಪು ಚುಕ್ಕೆ ಇಲ್ಲ, ಏಣ ಆ ಥರ ಇಲ್ಲ. ಬೇಡ ಈಗ ಬೇಡ ಬನ್ನಿ, ಟೈಮ್ ಇದೆ, ಟೈಮ್. ಡೋಂಟ್ ವರಿ. ಇಲ್ಲಿ ನಾನು ಪಬ್ಲಿಸಿಟಿ ಮಾಡಿ ಅಲ್ಲಿ ಮತ್ತೆ ರೆಕಾರ್ಡ್ ತಿದ್ದೋದ್ರಲ್ಲಿ ಎಕ್ಸ್ಪರ್ಟ್ಗಳವ್ರೆ. ನಾನು ಒಂದೇ ನಿಮಿಷ ಬರದೆ, ಒಂದೇ ನಿಮಿಷ. ನಾನು ಇದೆಲ್ಲ ನಿಮ್ಮ ಮುಂದೆ ಈಗಲೇ ಕೊಟ್ಟರೆ ರೆಕಾರ್ಡ್ ತಿದ್ದೋರು ಭಾಳ ಜನ ಅವರೇ ಇವ್ರ ಹತ್ರ. ಅದಕ್ಕೆ ನಾನು ಕೊಡ್ತಿಲ್ಲ. ನಾನು ಸ್ವಲ್ಪ ಸೇಫ್ಗೆ ಮಾಡಬೇಕಲ್ಲ. ಈಗ ಕೊಡೋಣ, ನಾನು ಎಲ್ಲೂ ಹೋಗಲ್ಲ, ಅಷ್ಟು ಸುಲಭ ಬಿಡಲ್ಲ. ಅವತ್ತು ಸಹ ನಾನು BJP ಸರ್ಕಾರ ಇದ್ದಾಗ ನಾವು ಡಾಕ್ಯುಮೆಂಟ್ ಬಿಡುಗಡೆ ಮಾಡಿದ್ರೆ ಇದೇ ಬಚ್ಚೇಗೌಡರು, ಇದೇ ಅಶೋಕ್ ಅವರು, ಬರೀ ಒಕ್ಕಲಿಗರ ಸಮಾಜದ ಮುಖಂಡರ ಕೈಲೇ ಹೇಳಿಕೆ. ಅವತ್ತೂ ಇವತ್ತು ಎಷ್ಟೆಷ್ಟು ಜನ ಹೇಳಿಕೆ ಕೊಡ್ತಾ ಇದ್ದೀರಿ ನನ್ನ ಮೇಲೆ, ಒಬ್ಬನ ಮೇಲೆ?